9 ಕಿಲೋಮೀಟರ್ ಟನಲ್ನ ಪಾಸ್ ಮಾಡ್ಕೊಂಡು ಹೊರಗಡೆ ಬಂದ ಅಷ್ಟೊತ್ತಿಗೆ ಬೆಳ್ಕರ್ ಬಿಡೈತೆ ನೋಡಿ. ರೀಸೆಂಟ್ ಆಗಿ ಆಗಿದ್ ಲ್ಯಾಂಡ್ ಸ್ಲೈಡ್ ಇದೆ ನೋಡಿ, ಕಾಶ್ಮೀರೆಲ್ಲ ಗಾಡಿಗಳೆಲ್ಲ ಮುಳುಗೋಗಿದ್ದು ಅಂತಂದೆಲ್ಲ ನ್ಯೂಸ್ ಬಂತಲ್ಲ ಒಂದು 4-5 ತಿಂಗಳ ಕೆಳಗೆ. ಅದಿದೆ ನೋಡಿ. ಅಲ್ಲೇ बस सब बढ़िया और मजे में। अरे बहुत मजे में हो, आपका साथ आए तो पूरा मजा ही मजा। लद्दाख जा रहे हैं भाई, लद्दाख। दोन ಹೊರಗಡೆ ಗಾಡಿಯವರು ಬಂದಿರ್ತಾರೆ, ನಮ್ ಗೆಸ್ಟ್ಗಳು ಅಂತ ಅವರು ಇದೇ ಮಾಡಲ್ಲಮ್ಮ. ಎಲ್ಲ ನೋಡಿ ಗಾಡಿ ಮೇಲೆ ಬಿದ್ದಂಗೆ ಐತೆ ಮಾಡಿ. ಇವತ್ತು ಗಾಡಿ ಮೇಲೆಲ್ಲ ಸ್ನೋ ಐತೆ ಅಂದ್ರೆ ಬಿದ್ದಿರೋದು ಮೋಸ್ಟ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ರಾತ್ರಿ ಬಂದ್ಬಿಟ್ಟು ಇಲ್ಲೇ ಗಾಡಿ ಹಾಕಿ ಮಲಗಿದ್ವಿ. ಇದು ನಮ್ಮ ಗಾಡಿ, JK ಬಾರಾವಾಲವಿರೋರ್ ಗಾಡಿ. ಈಗ ಸದ್ಯ 6 ಗಂಟೆ ಆಗೈತೆ. ಇವಾಗ ಎಬ್ರಿಸಿದ್ದೀನಿ. ಈಗ 2 ಗಾಡಿ ತಗೊಂಡು ಯಾವ ರೇಂಜ್ ಚಳಿ ಹೊಡಿತೈತೆ ಅಂದ್ರೆ ಇಲ್ಲಿ ನಿಜವಾಗ್ಲು ಹೇಳಕ್ಕಾಗಲ್ಲ. ನೀವೇನ್ರಿ ಹಿಂಗಾಗಿ ಹೋಗಿದ್ದೀರಾ? ಬೆಡ್ಶೀಟ್ ನೋಡಿ, ಇದು ಹೊಸ ಬೆಡ್ಶೀಟ್ ತಂದಿದ್ದು 900 ರೂಪಾಯಿ ಒಟ್ಟು. ಎಷ್ಟು ದಪ್ಪ ಐತೆ ನೋಡ್ರಿ, ಇಷ್ಟು ದಪ್ಪ ಐತೆ. ಇದ್ನತ್ಕೊಂಡ್ರು ಚಳಿ ಆಗ್ತಾ ಐತೆ. ನಮ್ಮ ಬಾಯಿ ಹೋಗ್ತಾ ಇದಾರೆ, ಅವ್ರಿಂದ ನಾವು ಹೋಗ್ಬಿಡೋಣ. ಆ ಗಾಡಿ ಸ್ಟಾರ್ಟ್ ಮಾಡೋ ಮಲಗ್ಬಿಟ್ಟು ಒಂದು ಗುರು AC ಗಿಸಿ ಹಾಕೊಂಬಂದಿರ್ಬೇಕು. ಅದಾನಲ್ಲ ಇದು ಗಾಡಿ ರಾತ್ರಿಯಿಂದನೂ ಐತು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ, ಮುಂದೆ ಟೀ ಕುಡಿಯೋಣ. ರೋಡಲ್ಲಿ ನಿಲ್ಸಿ ಮಲಗಿದ್ರೆ ಪಂಜಾಬಲ್ಲಿ ಒಂದೇ ನೋಡಿ ಅಷ್ಟು ಭಯ ನಮಗೆ. ಇಲ್ಲೆಲ್ಲ ನೋಡಿ ಎಲ್ಲ ರೋಡ್ ಸೈಡ್ ಆಗಿ ಮಲಗೋದು. ನಾವು ರೋಡ್ ಸೈಡ್ ಆಗಿ ಮಲಗಿದ್ದು. ಕಾಶ್ಮೀರ್ ಹೆವಿ ಸೇಫ್ ಅಂದ್ಕೊಳ್ಳಿ. ಕಳ್ತಾನ ಅಂತದ್ದು ಆಗೋದೇ ಇಲ್ಲ ಇಲ್ಲೆಲ್ಲ. ಅದು ಎಸ್ಪೆಷಲಿ ಲಾರಿಲಂತೂ ಆಗೋದೇ ಇಲ್ಲ ಬಿಡಿ. ನಾವು ಯಾವತ್ತೂ ಇಲ್ಲಿ ಕೇಳೇ ಇಲ್ಲ. ನಾವು ಪಂಜಾಬಲ್ಲಿ ನಾವು ಗೊತ್ತಿದ್ದು ಮೊನ್ನೆ ಯಾಮಾರಿದ್ವಿ ಅಷ್ಟೇ. ಇವಾಗ ನೋಡಿ ಇಲ್ಲಿ ಆರಾಮಾಗಿ ಇಲ್ಲೇ ಸೈಡ್ಗೆ ಹಾಕಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋದ್ರೂ ಯಾರು ಕೇಳಲ್ಲ. ಯಾಕಪ್ಪ ನೀನು ಸೈಡ್ಗೆ ಹಾಕಿದೀಯ ಅಂತಂದು ಕೇಳಲ್ಲ. ಯಾಕಂದರೆ ರೋಡೇ ಇಲ್ಲ ಇಲ್ಲಿ, ಪಾರ್ಕಿಂಗೇ ಸಿಗಲ್ಲ ಎಲ್ಲೋದ್ರೂ. ಹಂಗಾಗಿ ರೋಡ್ ಸೈಡೆಲ್ಲ ನಿಲ್ಸ್ಕೊಂಡು ಮಲ್ಕೊಬೇಕು. ನೋಡಿ ಇಲ್ಲೆಲ್ಲ ಗಾಡಿಗಳಾಗಿ ಮಲಗಿದ್ದಾರೆ ನೋಡಿ. ಇವರೆಲ್ಲ ಮಲಗಿರೋದೇನೆ 1, 2, 3 ಇಷ್ಟೇ. ರೋಡ್ ಸೈಡ್ಗೆ ಎಳಿಯೋದು, ಒಂದು ಸೈಡ್ಗೆ ಗಾಡಿಗಳಿರೋ ಹತ್ರ ಮಲ್ಕೊತಾ ಇರೋದಷ್ಟೇ. ನಾವು 1:15 ಮಲ್ಕೊಂಡು ಇವಾಗ 6 ಗಂಟೆಗೆ ಎದ್ದೇ ಬಿಟ್ಟಿರೋದು. ಈಗ ಕಾಶ್ಮೀರಲ್ಲಿ ಪ್ರತಿಯೊಂದು ಟೋಲಲ್ಲಿ ಇದೊಂದು ರೋಸು, ಕಾಟ ಮಾಡಿಸ್ಲೇಬೇಕು ನೋಡಿ. ಗಾಡಿಗಳು ಹೆಂಗಿಂದಕ್ಕೆ ಬಂದ್ಬಿಡ್ತದೆ. ಪ್ರತಿಯೊಂದು ಗಾಡಿನೂ ಕಾಟ ಮಾಡಿಸ್ಕೊಂಡು ಹೋಗಲೇಬೇಕು. ಅಕಸ್ಮಾತ್ ಓವರ್ಲೋಡ್ ಬಂತು ಅಂದರೆ ಟೋಲ್ 500 ರೂಪಾಯಿ ಇದ್ರೆ 2500 ಕಟ್ಟಬೇಕು. 4ರಷ್ಟು ಫೈನ್ ಹಾಕ್ತಾರೆ. ಟೋಲ್ ರೇಟ್ಗಿನ 4ರಷ್ಟು ಫೈನ್ ಕಟ್ಟಬೇಕು ಇಲ್ಲಿ. ವೆಲ್ಕಮ್ ಟು ಚೆನ್ನೈ ನರ್ಸರಿ ಟನಲ್. ಬನ್ನಿ ಟನಲ್ ಒಳಗೆ ಹೋಗೋಣ. ಈಗ 9 ಕಿಲೋಮೀಟರ್ ಟನಲ್ನ ಪಾಸ್ ಮಾಡ್ಕೊಂಡು ಹೊರಗಡೆ ಬಂದ ಅಷ್ಟೊತ್ತಿಗೆ ಬೆಳ್ಕರ್ ಬಿಡೈತೆ ನೋಡಿ. ಆ ಕಡೆ ಇದ್ದಾಗ ಕತ್ಲಿತ್ತು, ಈ ಕಡೆಗೆ ಬರೋಷ್ಟೊತ್ತಿಗೆ ಬೆಳಕಾಗೈತೆ. ನಿಜ ಮಾಮ, ಆ ಕಡೆ ಕತ್ಲಿರ್ಲಿಲ್ವಾ? ಇಲ್ಲಿ ಬರೋಷ್ಟೊತ್ತಿಗೆ ಬೆಳಕಾಯಿತು. ಟೋಲ್ ಪಾಸ್ ಮಾಡ್ಕೊಂಡು ಹೋಗುವ. ಸ್ನೋ ಅಲ್ಲ ಕಣೆ, ಅದು ಮೋಡ. ಅದು ಮೋಡ ಕಣ್ರಿ ಅದು. ಮೇಲ್ ಸ್ನೋಫಾಲ್ ಆಗೈತೆ, ಫ್ರೆಶ್ ಸ್ನೋಫಾಲು. ಏನು ಐ ಪಾಸಸ್ ಇದೆಯೋ, ಐ ಪಾಸಸ್ ಅಲ್ಲೆಲ್ಲ ಸ್ನೋ ಬಿದ್ದಿದೆ. ನಿನ್ನೆ ನೋಡ್ಬೋದು ಅಲ್ಲಿ ಮೇಲ್ ಕಾಣೋದೆಲ್ಲ ಫ್ರೆಶ್ ಸ್ನೋಫಾಲು. ನಿನ್ನೆ ನೈಟ್ ಬಿದ್ದಿರೋದು, ನಿನ್ನೆ ಸಂಜೆ ಮೇಲೆ ಬಿದ್ದಿರೋ ಸ್ನೋಫಾಲು. ಹಂಗಾಗಿನೇ ಇಲ್ಲಿ ಕೆಳಗೆ ಮಳೆ ಬಂದಿರೋದು. ಇಲ್ಲಾಂದರೆ ಕೆಳಗೆ ಮಳೆ ಬರ್ತಾ ಇರಲಿಲ್ಲ. ಮೇಲ್ಗಡೆ ಸ್ನೋ ಬಿದ್ದಾಗ ಕೆಳಗಡೆ ಮಳೆ ಬಂದೇ ಬರುತ್ತೆ. ಅದು ಆಂಧ್ರ ಗಾಡಿ ನೋಡಿ ಕೆಳಗೆ ಬಿದ್ದುಬಿಟ್ಟೈತೆ, ಖಾಲಿ ಗಾಡಿನೇ. ಹಂಗಾಗಿ ಇನ್ನೊಂದು ಆಂಧ್ರ ಗಾಡಿ ಅವ್ರ ಸಪೋರ್ಟು. ಅವ್ರವ್ರ ಊರವ್ರು ಅವ್ರವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬನ್ನಿ ಇವಾಗ ನಾವಿಲ್ಲಿಂದ ಸೀದಾ ರಾಂಬನ್ ಹತ್ತತ್ರ ಬಂದಿದ್ದೀನಿ. ಒಂದು 15 ಕಿಲೋಮೀಟರ್ ಇರ್ಬೇಕು ರಾಂಬನ್. ಹೋಗೋಣ ಅಲ್ಲಿಂದ. ಸ್ವಲ್ಪ ರಾಂಬನ್ನಲ್ಲೇ ಡೇಂಜರಸ್ ರೋಡು. ಇಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ಗಳಾಗಿದೆ ನೋಡಿ. ಆ ಗಾಡಿ ಡೌನಲ್ಲಿ ಬ್ರೇಕ್ ಫೇಲ್ ಆಗಿ 3 ಗಾಡಿ ಗುದ್ಕೊಂಬಂದು ಇಲ್ಲಿ ಬಂದು ಬಿದ್ದಿದೆ ಗಾಡಿ. ಆ ಟ್ಯಾಂಕ್ ಎಲ್ಲ, ಡೀಸೆಲ್ ಟ್ಯಾಂಕ್ ಎಲ್ಲ ಹೊಡೆದೋಗೈತೆ ಅದು ಆ ಕಡೆ ಗಾಡಿದು. ಬಾಪ್ರೇ, 3 ಗಾಡಿ ಗುದ್ಕೊಂಬಂದಿದ್ದೆ ನಾನು. ಏನೂ ಮಾಡೋಕ್ಕಾಗಲ್ಲ. ಘಾಟ್ ಸೆಕ್ಷನ್ನು, ಹಿಲ್ ಸ್ಟೇಷನ್ ಅಷ್ಟು ಐತೆ ಇಲ್ಲಿ. ಎಷ್ಟು ಹುಷಾರಾಗಿದ್ರು ಕಮ್ಮಿನೇ ಇಲ್ಲೆಲ್ಲ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ನಮ್ಮ JK ಬಾರಾವಾಲವೀರ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ಅಂದರೆ ಮುಂದೆ ಹೋಗ್ತಾ ಇರ್ತಾರೆ. ಎಲ್ಲ ಇದ್ಗುರು ಗಾಡಿನ ಕಾಣ್ತಿಲ್ಲ ಅವ್ರದ್ದು. ನಿನ್ನೆ ರಾತ್ರಿ ಮಳೆಗೆ ಲ್ಯಾಂಡ್ ಸ್ಲೈಡ್ಗಳು ಲೈಟಾಗಿ ಆಗಿರೋವು, ಕಲ್ಲುಗಳೆಲ್ಲ ಕೆಳಗೆ ಬಿದ್ದಿರೋದು ನೋಡಿ. ಈಗ ಕರೆಕ್ಟಾಗಿ ರಾಂಬನ್ ರೀಚ್ ಆಗಿದ್ದೀವಿ. ನೋಡ್ಬೋದು ರಾಂಬನ್ ಬ್ರಿಡ್ಜ್ ಇದು. ಆ ಕಡೆಯಿಂದ ನೀರು ಎಷ್ಟು ಬರ್ತಾವ ಗೊತ್ತಾ ನೋಡಿ. ಕಾಣ್ತಾ ಇಲ್ಲ, ಇಲ್ಲಿ ತೋರಿಸ್ತಾ ಇದೆ ನಾನು ಕ್ಲೀನಾಗಿ. ರಾಂಬನ್ನೆಲ್ಲ ಪಾಸ್ ಮಾಡಿ ಹತ್ತಿಸ್ತಾ ಇದ್ದೀವಿ. ಅಂತೂ ಇಂತೂ ನಮ್ಮ JK ಬಾರಾವಾಲವೀರ್ ಸಿಕ್ಕರು. ಮುಂದೆ ಹೋಗ್ಬಿಟ್ಟಿದ್ರು ಸ್ವಲ್ಪ ಸೂಫಿ ಬಾಯ್. ಇವಾಗ ಗಾಡಿ ಕಾಣಿಸ್ತು. ನಮ್ದು ಅಲ್ಲಿ ಟೋಲಲ್ಲಿ ಲೇಟ್ ಆಗೋಯ್ತು ಸ್ವಲ್ಪ ಕಾಟ ಮಾಡಿಸೋದು. ಹಂಗಾಗಿ ಇವಾಗ ಕಾಣಿಸಿದ್ರು. ಅಲ್ಲಿ ಟರ್ನ್ ಹೊಡಿತವ್ರು ನೋಡ್ರಿ, ಅದೇ ಗಾಡಿ ಹೋಯ್ತು. STC
ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಹಿಂದೆ ಮುಂದೆನೇ ಹೋಗೋದು ಲಡಾಖ್ವರೆಗೂ. ಇಬ್ಬರದು ಒಂದೇ ಪಾಯಿಂಟ್ ಅನ್ಲೋಡು, ಹಂಗಾಗಿ ಜೊತೆಗೆ ಹೋಗ್ತೀವಿ. ಒಂದೇ ಪಾಯಿಂಟ್ ಲೋಡು, ಒಂದೇ ಪಾಯಿಂಟ್ ಅನ್ಲೋಡು. ಬಟ್ ಅವ್ರದ್ದು ಒಂದು ದಿನ ಮುಂಚೆ ಆಗಿತ್ತು, ನಮ್ದು ಒಂದು ದಿನ ಆದಮೇಲೆ ಆಯಿತು. ಅದೇ ಸಮಸ್ಯೆ ಅಷ್ಟೇ. ಮುಂದೆ ಬಿಸಿಲು ಕೂಡ ಹೊಡಿತಾ ಐತೆ, ಬಿಸಿಲು ಸಿಕ್ಕರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ. ಮೊನ್ನೆ ರೀಸೆಂಟಾಗಿ ಆಗಿದ್ದು ಲ್ಯಾಂಡ್ ಸ್ಲೈಡ್ ಇದೆ ನೋಡಿ, ಕಾಶ್ಮೀರೆಲ್ಲ ಗಾಡಿಗಳೆಲ್ಲ ಮುಳುಗೋಗಿದ್ದು ಅಂತಂದೆಲ್ಲ ನ್ಯೂಸ್ ಬಂತಲ್ಲ ಒಂದು 4-5 ತಿಂಗಳ ಕೆಳಗೆ. ಅದಿದೆ ನೋಡಿ, ರೋಡೇ ಇಲ್ಲ ಕೆಳಗೆ, ಲೆಫ್ಟಲ್ಲಿ ಎಲ್ಲ ಹೋಗ್ಬಿಟ್ಟೈತೆ. ಹೊಸದಾಗಿ ರೋಡ್ ಮಾಡಿದ್ರು 4 ಲೈನು, ಎಲ್ಲ ಹೋಗ್ಬಿಟ್ಟೈತೆ. ಈ ಟನಲ್ ಮೇಲೆಲ್ಲ ಮಣ್ಣು ಇಲ್ಲೆಲ್ಲ ಏನು ಇರಲೇ ಇಲ್ಲ ಮಾಮ್. ಇದೇನು ಕಾಣುತ್ತೋ ನಿನಗೆ? ಇದೇನು ಕಾಣ್ತಾನೆ ಇರಲಿಲ್ಲ, ಇದೆಲ್ಲ ಬಿದ್ದೋಗೈತೆ ನೋಡು ಮಾಡಿರೋದೆಲ್ಲ. ಆ ರೇಂಜಿಗೆ ಲ್ಯಾಂಡ್ ಸ್ಲೈಡ್ ಆಗಿತ್ತು ಫುಲ್ಲು. ಲಾರಿಗಳೆಲ್ಲ ಇಲ್ಲಿ ಸಿಗಾಕೊಂಬಿಟ್ಟಿದ್ವು ಅಂದ್ಕೊಂಬಿಡಿ. ಮತ್ತೆ 15-20 ದಿನ JCB ಆಗೋದು ಲಾರಿಗಳು ಹೊರಗೆ ತೆಗ್ದಿದ್ದಾರೆ. ಆ ರೇಂಜ್ಗೆ ಆಗಿತ್ತು. ಇಲ್ಲಲ್ಲ, ಅದು ಇದ್ರಲ್ಲಿ ಮನೆ. ಇವಾಗ ಸೀದಾ ಪಾಸ್ ಮಾಡ್ಕೊಂಡು ಹೋಗೋಣ ಟನಲ್ನ. ಆಫ್ ಟನಲ್ ಈ ರೋಡಲ್ಲಿ ಬರೋಕ್ಕೆ ನಾವೇ ತಿನ್ಕಾಡ್ಬಿಡ್ತೀವಿ ಒಂದೊಂದ್ಸರಿ. ಎಷ್ಟು ಕಷ್ಟನಪ್ಪ ಈ ರೋಡು ಅನ್ಸುತ್ತೆ. ಬಟ್ ಈ ಪುಲ್ಲರ್ಗಳು ಅದು ಹೆಂಗೆ ಎಳ್ಕೊಂಬರ್ತಾರೋ, ಇಷ್ಟಿಷ್ಟು ಟನ್ನೇಜ್ ಇರೋದು ನಮ್ಗಂತೂ ಗೊತ್ತೇ ಆಗಲ್ಲ ನೋಡಿ. ಹೆವಿ ಟನ್ನೇಜ್ ಐತಿದಂತೂ. ಕೇರಳದಿಂದ ಬಂದಿರೋದ? ಕೇರಳ ಅಂತ ಐತೆ ಮಾಮ್. MH ಗಾಡಿ ಅಂದರೆ ಕೇರಳದಿಂದನೂ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಹಾಂ, ಇಲ್ಲಿಗೆ ಬಂದಿರೋದು. ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ಕೇರಳ ಅಂತ ಇತ್ತು. ನೋಡೋಣ ಬನ್ನಿ, ಈಗ ಸೀದಾ ಹೋಗೋಣ. ನಮ್ಮ ಸೂಫಿ ಬಾಯ್ ಎಲ್ಲ ಹೋಗ್ತಾ ಇದ್ದಾರೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲ ಒಂದು ಒಳ್ಳೆ ಟೀ ಕುಡ್ಕೊಂಡು ನಮ್ಮ ದಿನನಿತ್ಯದ ಕರ್ಮಗಳು ಇನ್ನೂ ಮುಗ್ದಿಲ್ಲ, ಇವತ್ತು ಮುಗಿಸ್ಕೊಂಡು ಹೋಗೋಣ ಬನ್ನಿ. ಅದೊಂದು ಬಾಕಿ ಇದೆ. ಇಲ್ಲಿಂದ ಕೆಳಗೆ ನಾವು ಹೋದ್ರೆ ಮುಗೀತು, ಗಾಡಿನೂ ಸಿಗಲ್ಲ, ನಾವು ಸಿಗಲ್ಲ. ಹೆಚ್ಚು ಕಮ್ಮಿ ಎಷ್ಟು ಹಾಳ ಆಯ್ತು ನೋಡಿ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ವಿ, ಇಲ್ಲ ಟೀ ಕುಡ್ಕೊಂಬಂದ್ವಿ ನೋಡಿ. ಮುಂದೆಗಡೆ ಫಾಲ್ಸ್ ಬೀಳ್ತಾ ಐತೆ, ಇಲ್ಲ ಟೀಗೆ ಎಲ್ಲ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ಮತ್ತು ನೋಡ್ಬೋದು ಆರ್ಮಿ ವೆಹಿಕಲ್ ಕೂಡ ಅಲ್ಲೇ ನೀರು ಇಟ್ಕೊತಿದ್ದಾರೆ ಕುಡಿಯೋಕೆ ನೀರಿಗೆ. ಮತ್ತು ಇಲ್ಲಿ ನಲ್ಲಿ ಇದೆ ಒಂದು, ನಾವು ಇಲ್ಲೇ ಇಟ್ಕೊಂಡ್ಬಂದಿದ್ದು ನೀರು. 2 ಕ್ಯಾನು ಫುಲ್ ಮಾಡ್ಕೊಂಡಿದ್ದೀವಿ. ಏನು ಮಾಮ್, ಯಾಕೆ ಚಳಿ ಆಗ್ತಾಯಿತ್ತ? ಓಹೋ, ಗ್ಲಾಸ್ ಎತ್ತಿದೆಯೋ ಎಲ್ಲಾನು ಸರಿ. ಗ್ಲಾಸ್ ಎತ್ತಿದೆ ನೋಡಿ, ನಮ್ಮ ಗ್ಲಾಸ್ ಇಳಿಸಿಲ್ಲ, ನಮ್ಮ ಗ್ಲಾಸ್ ಇಳಿಸ್ಕೊಂಡು. ಓ ಸಖತ್ ಹಿಲ್ ಸ್ಟೇಷನ್ ರೋಡಲ್ಲಿ ನಿಧಾನ ಘಾಟ್ ಇಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪು ಡೌನ್ ಇದ್ದಿದ್ದೇನೆ. ನೆಕ್ಸ್ಟ್ ಇನ್ನು ಸಿಗೋದು ಕ್ವಾಜಿಗಾಡ್ ಸಿಕ್ಕರೆ ಮುಗೀತು. ಅಲ್ಲಿಂದ ಪ್ಲೇನ್ ರೋಡ್ ಸಿಕ್ಬಿಡುತ್ತೆ. ಕ್ವಾಜಿಗಾಡ್ವರೆಗೂ ಇಷ್ಟೇ ಹಿಲ್ ಸ್ಟೇಷನ್ ಇದ್ದಿದ್ದೇನೆ. ಸಖತ್ ಇಲ್ಲು. ಲೆಫ್ಟ್ ಸೈಡಾಗಂತೂ ನೋಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಹಿಲ್ ಸ್ಟೇಷನ್ ಇದು. ಲೆಫ್ಟ್ ಸೈಡಾಗಿ ನೋಡಿದ್ರೆ ತಲೆ ತಿರುಗಿ ಬಿಡ್ತದೆ ನೋಡಿ. ಪಾತಾಳ ಕಾಣುತ್ತೆ, ಅದಕ್ಕೆ ತೋರಿಸ್ತಾ ಇಲ್ಲ ಲೆಫ್ಟ್ ಸೈಡು ನೋಡಿ. ಬನ್ನಿ ಇವಾಗ ಸೀದಾ ಕ್ವಾಜಿಗೋಡ್ಗೆ ಹೋಗಿ ಮತ್ತೆ ಸಿಗೋಣ. ನಮ್ಮ JK ಬರೋವೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ, ಅಂದರೆ ಸೂಫಿ ಬಾಯ್ ಮುಂದೆ ಹೋಗ್ಬಿಟ್ರು. ಸ್ವಲ್ಪ ಅವ್ರ ಟೈರ್ ಗಾಳಿ ಕಮ್ಮಿ ಇತ್ತು, ಹಂಗಾಗಿ ಮುಂದೆ ಹೋಗಿ ಇಡಿಸ್ಕೊಳ್ತಾ ಇರ್ತೀನಿ. ನೀವು ನೀರು ಇಟ್ಕೊಂಡು ಆರಾಮಾಗಿ ಬನ್ನಿ ಅಂತ ಹೇಳಿದ್ರು, ಹಂಗಾಗಿ ನಾವು ಸ್ವಲ್ಪ ಲೇಟ್ ಆಯ್ತು. ನಮ್ದಲ್ಲೇ ಸ್ವಲ್ಪ ಯಾಮಾರಿದ್ರು ಕೆಳಗೆ ನೋಡಿ ಗಾಡಿಗಳಲ್ಲಿ. ಅಪ್ಪ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಅಂದ್ರೆ ಅಲ್ಲೇ ಡೈವರ್ಷನ್ಗಳು ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತೆ ಇವಾಗ ಲೆಫ್ಟ್ ಹೊಡ್ಕೊಂಡು ಸೀದಾ ಬ್ರಿಡ್ಜ್ ಹಚ್ಕೊಂಡು ಹೋಗ್ಬೇಕು. ಇದೆಲ್ಲ ರೋಡ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಇಷ್ಟ ಇದ್ರೆ ಹಣ ಬಾರ, ಏನು ಮಾಡೋಕ್ಕಾಗಲ್ಲ. ಗಾಡಿಗಳು ಅಲ್ಲೆಲ್ಲ ಹೋಗ್ತಿದೆ ನೋಡಿ. ಗಾಡಿನ ಸದ್ಯಕ್ಕೆ ತಂದು ನಿಲ್ಸಿದ್ದೀವಿ. ನಮ್ಮ ಬಾಯಿ ಗಾಡಿದು ಟೈರು, ಒಳಗಿನ ಟೈರು ನೆಕ್ ಲೀಕೇಜ್ ಆಗ್ತಾ ಐತೆ, ಹಂಗಾಗಿ ಜಾಕ್ ಎತ್ತಾ ಇದ್ದಾರೆ. ಬಿಚ್ಚಿ ಹೊರಗಡೆ ತೆಗೆದು ನೆಕ್ ರೆಡಿ ಮಾಡಿ ಹಾಕ್ಬೇಕಂತೆ. ಹಂಗಾಗಿ ಬಾಯ್ಜಿ ಕ್ಯಾ ಹಾಲ್ ಹೈ? बस सब बढ़िया और मजे में। अरे बहुत मजे में हो, आपका साथ आए तो पूरा मजा ही मजा। लद्दाख जा रहे हैं भाई, लद्दाख दोनों साथ में लद्दाख। 14 चक्का और 8 चक्का ಎರಡೋ ಗಾಡಿ दोनों एक ही जगह में खाली होता है ना? एक ही जगह का माल है। ಎರಡು ಗಾಡಿನೂ ಒಂದೇ ಪಾಯಿಂಟಲ್ಲಿ ಅನ್ಲೋಡು, ಒಂದೇ ಪಾಯಿಂಟಲ್ಲಿ ಲೋಡು. ಮಸ್ತ್ ಮಜಾ ಮಾಡ್ಕೊಂತೀವಿ. ಹಾಂ ವೈ ಬೋಲ್ ರಾತ. ಇದನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋಣ. ಇದು ನೋಡಿ 410 ವೀಲ್. ಅವ್ರ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾಯ್ತು. ಹಂಗೆ ಮತ್ತೆ ಫ್ರಂಟ್ದು ಏರ್ ಕಮ್ಮಿ ಇತ್ತು ಅವ್ರದ್ದು, ಎಲ್ಲ ಚೆಕ್ ಮಾಡಿಸ್ಕೊಂಡ್ರು. ನಾವು ನಿನ್ನೆನೇ ಏರ್ ಚೆಕ್ ಮಾಡಿಸ್ಕೊಂಡು ಬಂದಿದ್ವಿ, ಹಂಗಾಗಿ ಏನು ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಲೆಂತ್ ಇರೋದ್ರಿಂದ ಗಾಡಿ ಬ್ಯಾಕ್ ಸೈಡ್ನ ಭಾಳ ಟೈರ್ ತಿಂತವೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲ ಮ್ಯಾಮ್ 32 ಅಡಿ ಗಾಡಿ ಅದು, 32-33 ಅಡಿ. ಹಂಗಾಗಿ ಅಂದರೆ 410 ವೀಲ್ ನೋಡೋಕ್ಕೆ ಒಂಥರ ಲುಕ್ಕು ಮಜಾ.
ಫೈನಲ್ ಆಗಿ ಬನಿಯಾಲ್ ರೀಚ್ ಆಗಿದ್ದಾಯ್ತು. ನೆಕ್ಸ್ಟ್ ಕ್ವಾಜಿಗೋಡ್ ಟನಲ್ ಒಂದು ರೀಚ್ ಆಗ್ಬಿಟ್ರೆ ಮುಗಿದೋಯ್ತು. ಆ ಕಡೆ ಈ ಕಡೆ ಮನೆಗಳೆಲ್ಲ ನೋಡ್ಬೋದು ಇಲ್ಲಿ ಯಾವ ತರ ಕಟ್ಟಿರ್ತಾರೆ ಅಂತ. ಈ ತರ ಏನು ಕಟ್ತಾರೆ ಅಂದ್ರೆ ಸ್ನೋ ಬಿದ್ದಿದ್ದು ಮನೆ ಮೇಲೆ ನಿಂತ್ಕೊಂಬಾರ್ದು, ಸೀದಾ ಕೆಳಗೆ ಜಾರ್ ಬರಬೇಕು ಅಂತ ಈ ತರ ಸೀಟಿನ ಮನೆಗಳು ಕಟ್ತಾರೆ ಇಲ್ಲಿ. ಅವ್ರಿಗೆ ಅದೇ ಸಾಕು, ಸೀಟ್ ಮನೆನೇ ಹೆವಿ ಹೀಟ್ ಆಗಿರ್ತದೆ. ಅಲ್ಲೆಲ್ಲ ಸ್ನೋ ಬಿದ್ದೈತೆ ಮೇಲ್ಗಡೆ. ಬಟ್ ನಮಗೆ ಟನಲ್ ಪಾಸ್ ಆದ್ಮೇಲೆ ಮೋಸ್ಟ್ಲಿ ನೋಡಕ್ ಸಿಗುತ್ತೆ. ನೋಡೋಣ ಬನ್ನಿ. ಫಸ್ಟ್ ಟನಲ್ ಪಾಸ್ ಮಾಡ್ಕೊಂಡು ಆ ಕಡೆ ಹೋಗೋಣ. ನಮ್ಮ ಬಾಯಿ ಕೂಡ ಅಲ್ಲೇ ಮುಂದೆನೆ ಹೋಗ್ತಾ ಇದ್ದಾರೆ, ಜೇಕೆ ಬರೋಲ್ಲ. ಇನ್ನ ಹಿಲ್ ಸ್ಟೇಷನ್ ಅಲ್ಲಿ ನಾವು ಹೋಗ್ಬೇಕಾಗಿರೋದು ಬಂದು 512 ಕಿಲೋಮೀಟರ್ ನೋಡ್ಬೋದು. ಅಲ್ಲೇ 512 ಕಿಲೋಮೀಟರ್ ಇನ್ನು ಮೇಲಕ್ಕೆ ಹೋಗ್ಬೇಕು ನಾವು, ಚಳಿ ಇರೋ ಪ್ರದೇಶದಲ್ಲಿ ಹಿಲ್ ಸ್ಟೇಷನ್ ಅಲ್ಲಿ. ನೋಡೋಣ, ಒಳ್ಳೆ ಜರ್ನಿ ಸಖತ್ತಾಗಿರ್ತದೆ. ವಿಡಿಯೋಗಳು ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಡೈಲಿ ಸಂಜೆ 6 ಗಂಟೆಗೆ ವಿಡಿಯೋ ನೋಡ್ತಾ ಇರಿ. ಮತ್ತೆ ಎರಡೆರಡು ಗಾಡಿ ಈ ತರ ಜೊತೆಗಿದ್ರೆ ಹೋಗಕ್ಕೂ ಒಂಥರ ಮಜಾ ನಮ್ಗೂ. ನಮ್ಮ ಜೆಕೆ ಬಾರವಾಲ ವೀರವರ ಗಾಡಿ ಸೋಫಿ ಬಾಯ್ ಅಂತ ಅವ್ರ ಹೆಸರು. ಸೋಫಿ ಬಾಯ್ ಬನ್ನಿ ಮುಂದೆ ಹೋಗೋಣ. ನೋಡ್ಬೋದು ಅಲ್ಲೆಲ್ಲ ಫ್ರೆಶ್ ಸ್ನೋಫಾಲ್ ಆಗಿರೋದು ಬೆಟ್ಟದ ಮೇಲೆ. ನಿನ್ನೆ ನೈಟ್ ಆಗಿರೋದು ಅದೆಲ್ಲ ಸ್ನೋ. ಬನಿಯಾಲ್ ಟನಲ್ ಹತ್ರ ಬಂದಿದ್ದಾಯ್ತು. ಲೆಫ್ಟ್ ಸೈಡ್ ಪೂರ್ತಿ ಟ್ರಕ್ ಪಾರ್ಕಿಂಗು. ಎಷ್ಟು ಗಾಡಿ ನಿಂತಿದಾವ ನೋಡಿ, ಸಖತ್ ದೊಡ್ಡ ಪಾರ್ಕಿಂಗ್ ಇದು. ಆರಾಮಾಗಿ ನಿಲ್ಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಗಾಡಿ ನಿಂತಿದಾವೆ, ಬಟ್ ನಾವು ನಿಲ್ತಾ ಇಲ್ಲ. ಯಾಕಂದ್ರೆ ಮುಂದೆ ನಾವು ಇನ್ನ ಕಾಶ್ಮೀರ್ ದಾಟಿ ಮುಂದೆ ಹೋಗ್ಬೇಕು. ಅಂದ್ರೆ ನಾವು ಹೆಚ್ಚು ಕಮ್ಮಿ ಸೋನ್ಮಾರ್ಗ್ ರೀಚ್ ಆಗ್ಬೇಕು ಇವಾಗ ಡೇ ಎಷ್ಟೊತ್ತಿದ್ರು. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ, ಎಲ್ಲೂ ನಿಲ್ಲಿಸ್ತಾ ಇಲ್ಲ, ಹೋಗ್ತಾ ಇದೀವಿ. ಅಷ್ಟೇನು ಟೈರು ಹೀಟ್ ಆಗಿಲ್ಲ, ಡ್ರಮ್ಮು ಡಿಸ್ಕ್ ಏನು ಹೀಟ್ ಆಗಿಲ್ಲ. ಈ ವೆದರ್ ಏನು ಆಗೋದು ಇಲ್ಲ. ಬನ್ನಿ ಸೀದಾ ನಮ್ಮ ಬಾಯಿ ಹಿಂದೆ ಸೀದಾ ಹೋಗೋಣ ಸೋನ್ಮಾರ್ಗ್ವರೆಗೂ. ವೆಲ್ಕಮ್ ಟು ಬನಿಯಾಲ್ ಟನಲ್. ಬನ್ನಿ ಎಂಟ್ರಿ ಆಗೋಣ ಟನಲ್ ಒಳಗೆ. ಇದೊಂದು 13-14 ಕಿಲೋಮೀಟರ್ನೇ ಇರ್ಬೇಕು ಟನಲು. ನೋಡೋಣ ಎಷ್ಟು ದೊಡ್ಡದಿದೆ ಅಂತ. ಬೆಳಗ್ಗೆ 6 ಗಂಟೆಯಿಂದ ಗಾಡಿ ಓಡಿಸಿ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟವೆ. ಓಡಿಸು. ಆಗಲ್ಲ, ನನ್ನ ಕೈಲಿ ಆಗಲ್ಲ ಗುರು ಇನ್ಮೇಲೆ ಓಡ್ಸೋಕ್ಕೆ. ಹೈವೇ ಸಿಕ್ಕೈತೆ, ಆರಾಮಾಗಿ ಓಡಿಸ್ಕೊಂಬಿಡು. ಘಾಟ್ ಇಲ್ಲ ಏನಿಲ್ಲ ಇನ್ಮೇಲೆ. ನಿನಗೆ ಹಬ್ಬ ನಿನಗೆ. ನೋಡು, ಎಲ್ಲ ಔಟ್ ಆಫ್ ಸ್ಟೇಟ್ ಗಾಡಿಗಳು ಏನಿದಾವೋ ಎಲ್ಲ ಗಾಡಿಗೂ ಪೊಲೀಸನ್ನು ಅಡ್ಡ ಹಾಕೊಂಡ್ಬಿಟ್ಟು 100, 200, 500 ಹಿಂಗೆ ಕಿತ್ಕೊಂಡು ಕಳಿಸ್ತಾನೆ. ನಮ್ಮ ಹತ್ರನೇ 200 ರೂಪಾಯಿ ಕಿತ್ಕೊಂಡ. ಏನು ಮಾಡ್ತೀಯ ಮಾಮ್? ಹೊರಗಡೆ ಗಾಡಿಯವರು ಬಂದಿರ್ತಾರೆ, ನಮ್ ಗೆಸ್ಟ್ಗಳು ಅಂತ ಅವರು ಇದೇ ಮಾಡಲ್ಲ ಮಾಮ್. ನಾವ್ ಹೇಳ್ತೀವಿ ಕಾಶ್ಮೀರ್ ಒಳ್ಳೆ ಸ್ಟೇಟು ಅಂತ, ಬಟ್ ಇಲ್ಲಿನೂ ಭ್ರಷ್ಟಾಚಾರ ನಡೀತದೆ. ಏನ್ ಮಾಡ್ತೀರಾ? ಆಲ್ ಓವರ್ ಇಂಡಿಯಾನೇ ಭ್ರಷ್ಟಾಚಾರದಾಗೈತಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬಾಯಿ ಗಾಡಿ ಮುಂದೆ ಹೋಗ್ಬಿಡ್ತು, ಅವ್ರ ಲೋಕಲ್ ಗಾಡಿ ಅಂತ ಕೈ ಹಾಕ್ಲಿಲ್ಲ ಜೆಕೆ ಪಾಸಿಂಗ್ಗೆ. ನಮ್ಮ ಗಾಡಿ ನೋಡಿ ಸೈಡ್ಗೆ ಹಾಕ್ತಾರೆ. ನೆಕ್ಸ್ಟ್ ಅನಂತ್ನಾಗ್ ಆದ್ಮೇಲೆ NH 44 ಎಂಡ್ ಆಗುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಹೋಗ್ಬೇಕು ನಾವು ಲೇರು ಹೈವೇ ಕಡೆ. ಮತ್ತೆ ಇಲ್ಲಿ ನಿಂತಿರೋ ಗಾಡಿಗಳೆಲ್ಲ ಆಪಲ್ ಲೋಡ್ ಆಗಿ ಸೌತ್ ಕಡೆ ಹೋಗೋ ಗಾಡಿಗಳು, ನಾರ್ತ್ ಈಸ್ಟ್ ಕಡೆ ಹೋಗೋ ಗಾಡಿಗಳು, ಒಟ್ಟು ಆಪಲ್ ಲೋಡ್ ಆಗಿ ಕೆಳಗಡೆ ಹೋಗೋ ಗಾಡಿಗಳೆಲ್ಲ ಇಲ್ಲಿ ನಿಂತಿದ್ದಾವೆ ನೋಡ್ಬೋದು. ಎಲ್ಲ ಈ ಗಾಡೀಲಿ ಇರೋದೆಲ್ಲ ಆಪಲ್ ಅನ್ಕೊಂಬಿಡಿ. A to Z ಎಷ್ಟು ಗಾಡಿ ಕಾಣುತ್ತೋ ನಿಮ್ಗೆ, ಎಲ್ಲ ಗಾಡೀಲಿರೋದು ಆಪಲ್ ಬಿಟ್ರೆ ಬೇರೆ ಏನೂ ಇಲ್ಲ. ಇಷ್ಟೊಂದು ಆಪಲ್ ಬೆಳಿತಾರೆ ಇಲ್ಲಿ ಕಾಶ್ಮೀರಲ್ಲಿ. ಇದೆಲ್ಲ ಆಪಲ್. ಮಾರ್ನಿಂಗ್ ಇಂದ ಏನೋ ಟಿಫನ್ ಮಾಡಿಲ್ಲ, ಹಂಗಾಗಿ ಇಲ್ಲೇ ಗಾಡಿಗಳು ಸೈಡ್ಗೆ ಹಾಕ್ತಾ ಇದೀವಿ. ಎಲ್ಲ ನೋಡಿ ಏನೋ ಸಿಗುತ್ತೇನೋ ಟಿಫನ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಲೈಟ್ ಆಗಿ ಅಂತ. ನೋಡೋಣ ಬನ್ನಿ, ಹೋಗಿ ಮುಂದೆ ಎಲ್ಲ ಸೈಡ್ಗೆ ಹಾಕೋಣ. ಗಾಡಿಗೆ ಆ್ಯಡ್ಬ್ಲೂ ತೊಗೊಬೇಕು. ಆ್ಯಡ್ಬ್ಲೂ ಎಷ್ಟು ಪರ್ಸೆಂಟ್ ನೋಡು, 35% ಐತೆ. ಇವಾಗ ಇಲ್ಲ ಮುಂದೆ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಒಂದು ಇದೈತೆ ಲೈಲ್ಯಾಂಡ್ ಶೋರೂಮು, ಅಲ್ಲೋಗಿ 2 ಬಕೆಟ್ ಆ್ಯಡ್ಬ್ಲೂ ಸ್ಟಾಕ್ ಮಾಡ್ಕೊಂಬಿಡೋಣ. ಯಾಕಂದರೆ ಹೋಗ್ತಾ ಇರೋದು ಬಂದು ಲಡಾಖು. ಇಲ್ಲಿ ಬರೋದು ಮೈಲೇಜ ನಮ್ಮ ಗಾಡಿ ಎಷ್ಟು ಕಿಲೋಮೀಟ್ರ್ ಬರ್ಬೋದು, ಎಷ್ಟು ಬಂದೈತೆ? ಇಷ್ಟದು 2.3 ಬಂದೈತೆ ಶ್ರೀನಗರದಿಂದ ಇಲ್ಲಿಗೆ ಬರೋಕ್ಕೆ. ಇನ್ನು ಮುಂದೆನೂ ಅಷ್ಟೇ ಬರೋದು, 2.5 ಲೆಕ್ಕಾಚಾರಕ್ಕೆ ಬರುತ್ತೆ ಅಷ್ಟೇ. ಹಾಗಾಗಿ ಆ್ಯಡ್ಬ್ಲೂ ಬೇಕೇ ಬೇಕು. ಒಂದು 2 ಬೈಟಿನ ತೊಗೊಂಡು ಇಟ್ಕೊಂಡ್ಬಿಡೋಣ. ತಗೊಂಡು ಗಾಡೀಲಿ ಇಟ್ಕೊಂಡಿದ್ರೆ ಇರ್ತದೆ. ಇಲ್ಲೊಂದು ಪೊಲೀಸವರು ಫೈನ್ ಹಾಕೊಟ್ಬಿಟ್ರು. ಏನ್ಕಪ್ಪ ಫೈನು? ಏನಾರ ಇರಂಗಿಲ್ಲ, 10,000 ಫೈನು, ಇಲ್ಲಾಂದ್ರೆ 5,000 ಕೊಟ್ಟು ಹೋಗು ಅಂತ ಮಾಮ್ ನನಗೇನೆ. ಯಾವತ್ತು ಕಟ್ಟೆ ಎಲ್ಲ ಗೊತ್ತೇ ಇಲ್ಲ, ಅದಕ್ಕೆ ನನಗೆ ಏನಪ್ಪ ಗೊತ್ತಿಲ್ಲ. ನಿಂದು ಏನೈತೆ ಎಕ್ಸ್ಟ್ರಾ ತಗ ನನಗೊಂದು ಬಿಲ್ ಹಾಕಿ ಕೊಟ್ಬಿಡು, ಮುಂದೆ ನಂಗೆ ಸಮಸ್ಯೆ ಆಗ್ಬಾರ್ದು ಅಂತ. ಅವ್ರಿಗೂ ಎಕ್ಸ್ಟ್ರಾ ಕಾಸು ತೊಗೊಂಡ್ರು. ಬಿಲ್ ಮಾತ್ರ 500 ರೂಪಾಯಿಗೆ ಹಾಕ್ಕೊಟ್ಟವ್ರೆ. ಏನೂ ಮಾಡೋಂಗಿಲ್ಲ, ಎಲ್ಲ ಕಡೆ ಲಂಚನೇ, ಎಲ್ಲೋದ್ರೂ ಲಂಚನೇ. ಬನ್ನಿ ಇವಾಗ ಏನೂ ಮಾಡೋಂಗಿಲ್ಲ, ಬಿಲ್ ಇಟ್ಕೊಂಡು ತೋರಿಸ್ಕೊಂಡು ಹೋಗ್ಬೋದು. ಸೇಫಾಗಿ ಇಟ್ಕ. ಅಲ್ಲೆಲ್ಲ ಏನೋ ಕಿರಿಕಾದಂಗೆ ಐತೆ, ಯಾಕೋ ಗಾಡಿ ಸೈಡ್ಗೆ ಹಾಕ್ಸ್ತವ್ರೆ. ಏನು ಸಮಸ್ಯೆ ಗೊತ್ತಿಲ್ಲ, ನೋಡೋಣ. ನಾವು ಸೈಡ್ಗೆ ಹಾಕೋಣ, ಏನು ಸಮಸ್ಯೆ ಕೇಳ್ಕೊಂಡು ಹೋಗೋಣ. ನೀನು ನಿಂದೇನೆ ಹೇಳಿ. ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಏನಿದೆ NH 44, ಅದು ಸ್ಟಾರ್ಟ್ ಆಗೋ ಪಾಯಿಂಟ್ ಬಂದು ಇದೆ ನೋಡಿ. ಈ ಬ್ರಿಡ್ಜಿಂದಾನೇ ಶುರುವಾಗೋದು. ಇಲ್ಲಿಂದ ಕನ್ಯಾಕುಮಾರಿವರೆಗೂ ಇರೋದೇ NH 44. ಆ ಬ್ರಿಡ್ಜ್ ಡೆಡ್ ಎಂಡ್. NH 44 ಇಲ್ಲಿ ಕ್ಲೋಸು.
ಮತ್ತು ಇಲ್ಲಿಂದ NH1 ಎತ್ಕೊತೀವಿ ಲೇ ಹೈವೇಗೆ. ಫುಲ್ಲು ತೊಗೊಳಕ್ಕೆ ಸಿಟಿ ಒಳಗೆ ಬಂದಿದ್ವಿ. ಹಂಗೆ ಇಲ್ಲೇ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ತಾ ಇದ್ದೀವಿ. ನೋಡ್ಬೋದು ಫುಲ್ ಟ್ಯಾಂಕ್ ಒಂದು 225,000 ಇಡ್ಸುತ್ತೆ. 283 ಲೀಟ್ರು. ಲೈಲ್ಯಾಂಡ್ ಆಡ್ಗಳು ತಗೊಂಬರಕ್ಕೆ ಹೋಗ್ಬಿಟ್ಟು ತಗ್ಲಾಕೊಂಡ್ಬಿಟ್ಟಿದ್ವಿ ಸಿಟಿಲಿ. ಹೆಂಗೋ ಹಿಂಗೂ ಮಾಡಿ ಹೊರಗೆ ಬಂದ್ವಿ. ನೋಡಿ ಸಿಟಿಯಿಂದ ಹೊರಗೆ ಬಂದಿದ್ವಿ. ಸಖತ್ ಬಿಸಿಲು ಹೊಡಿತಾ ಇದೆ. ಶ್ರೀನಗರ ಸಿಟಿಲಿ ಇದ್ದೀವಿ ಆಲ್ರೆಡಿ. ಏನೊಂದು 15 ಕಿಲೋಮೀಟ್ರ್ ಆದರೆ ದ್ರಾಕ್ಷಿ ತುಂಬ್ಕೊಂಬರ್ತೀವಲ್ಲ, ಮಾರ್ಕೆಟ್ ಸಿಗುತ್ತೆ. ಈಗ ಆಲ್ರೆಡಿ ನಾವು NH1 ಅಂದರೆ ನ್ಯಾಷನಲ್ ಹೈವೇ 1ನ ಹತ್ಕೊಂಡಿದ್ದೀವಿ. NH44 ಬಿಟ್ಬಿಟ್ಟು. NH44 ಬಂದು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ. NH1 ಬಂದು ಶ್ರೀನಗರ್ ಟು ಲೇ ಹೈವೇ. ಅದು ಶ್ರೀನಗರ್ ಟು ಲೇ ಹೈವೇ ಹತ್ಕೊಂಡಿದ್ದೀವಿ. NH1 ಇವಾಗ ಈ ರೋಡ್ ಇಟ್ಕೊಂಡು ಸೀದಾ ಹೋಗ್ತೀವಿ ನಾನ್ ಸ್ಟಾಪಾಗಿ ಲೇ ಕಡೆಗೆ. ನಾನ್ ಸ್ಟಾಪ್ ಏನಿಲ್ಲ, ಸೋನ್ಮಾರ್ಗ ಸ್ನೋ ಬಿದ್ದುಬಿಟ್ಟು ಫುಲ್ಲು ಹೆವಿ ಸ್ನೋಫಾಲ್ ಆಗಿ ರೋಡ್ ಕ್ಲೋಸ್ ಆಗೈತಂತೆ. ಏನಾಗುತ್ತೋ ಮುಂದೆ ಅಪ್ಡೇಟ್ ಕೊಡ್ತೀವಿ. ಇಲ್ಲೇ ಸೈಡ್ಗೆ ಹಾಕೊಂಡ್ಬಿಟ್ಟು ನಮ್ಮ ಬಾಯಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದರು. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ ಮಮ್ಮ. ಆರಾಮಾಗಿ ಹೋಗು ನಿಧಾನಕ್ಕೆ. ರೈಚ್ ನಮ್ಮ ಗಾಡಿ ಬಿಟ್ಬಿಟ್ಟು ನಮ್ಮ ಬಾಯಿ ಗಾಡಿಗೆ ಬಂದು ಕುತ್ಕೊಂಡಿದ್ದೀವಿ. ನೋಡ್ಬೋದು ಅವ್ರು ಗಾಡಿ ಓಡಿಸ್ತಾರೆ, ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಬಾಯ್ ಬಡಿಯಾ ಆಪ್ಕಾ ಗಾಡಿ. ಅಡ್ವೆಂಚರ್ ಬಹುತ್ ಅಡ್ವೆಂಚರ್. ಮೇಲ್ಗಡೆ ಸಿಕ್ಕಾಪಟ್ಟೆ ಸ್ನೋ ಆಗ್ತಾ ಐತೆ. ನಾವು ಅಡ್ವೆಂಚರ್ ಮಾಡಕ್ ಹೋಗ್ತಾ ಇದ್ವಿ. हाँ बहुत गिर गया ना. हाँ गाड़ी भी स्लिप मार रहे हैं ना. बहुत स्लिप गाड़ी. हमने बंदे को कॉल किया. हाँ, बोलता है बहुत बुरा हाल है. हाँ चलो जो ಮೇಲ್ಗಡೆ ವೈ ಆರಾಮ್ ಸೆ ಜಾಗೆ ಹಿಂಗೆ. ಮೇಲ್ಗಡೆ ಝೋಜಿಲಾ ಪಾಸಲ್ಲಂತೂ ನಿನ್ನೆ ಇವತ್ತು ಫುಲ್ ಸ್ನೋಫಾಲ್ ಆಗ್ತಾ ಇದೆ. ನಿನ್ನೆ ಅಂತೂ ಹೆವಿ ಸೋನ್ಮರ್ವರೆಗೂ ಆಗೈತೆ. ಇವಾಗ ನಾವು ಹೋಗೋ ಜಾಗದಲ್ಲೂ ಸ್ನೋ ಸಿಗೋದೆ, ತೋರಿಸ್ತೀನಿ. ನೈಟ್ ಅಲ್ಲಷ್ಟೇ. ಮತ್ತೆ ಬೆಳಗ್ಗೆ 12 ಗಂಟೆ 2 ಗಂಟೆ ಮೇಲೆ ಬಿಡ್ತಾರೆ ಗಾಡಿ. 12 ಗಂಟೆ 2 ಗಂಟೆ ಮೇಲೆ. ಆಮೇಲೆ ನಾವು ಹೋಗ್ಬೇಕು ಮೇಲ್ಗಡೆಗೆ, ಅಂದರೆ ಝೋಜಿಲಾ ಪಾಸ್ಗೆ. ಝೋಜಿಲಾ ಪಾಸ್ ಅಂತೂ ಹೆವಿ ಸ್ನೋಫಾಲ್ ಆಗಿಬಿಟ್ಟೈತೆ ನಿನ್ನೆ ಇವತ್ತು. ನಮ್ಮ ಅದೃಷ್ಟ ನಮಗೆ ಸಿಗುತ್ತೋ ಇಲ್ಲೋ ಲೈಫ್ ಸ್ನೋಫಾಲ್ ಗೊತ್ತಿಲ್ಲ. ಬಟ್ ಸೇಫಾಗಿ ಹೋಗಿ ರಿಟರ್ನ್ ಬಂದರೆ ಸಾಕು. ಆ ಕಡೆ भी मीना मार्ग में भी हुआ ना स्नो. हाँ उधर भी हुआ. हाँ उधर ज्यादा है. वही पिछले बार हम फंस गए थे ना उधर काज गीजा. पिछली बार फंस गया था पिछले साल. हाँ तो वहाँ पे उधर जिला पास हाइट में हो रहा है. हाँ मार्ग में नहीं है लेकिन साइड में. ನೋಡಿ ಬಾಯ್ ಗಾಡಿ ಹೆಂಗೈತೆ. ಸಖತ್ತಾಗಿ ಹೊಳಿತದೆ ಹಂಗೆ ಗಾಡಿ ಮಾತ್ರ. ठंड बहुत है इसलिए हमने कंबल रखे. हाँ गाड़ी भी बहुत साफ सुथरा रखता है आप. हमारा साइड में ऐसा नहीं रखता है गाड़ी साला. सब कैसा मर्जी ऐसा रख लेता है. हमारी साइड में गाड़ी साफ नहीं रखेगा ना तो वो गाली देता है. हाँ वही ना. बोलता है हो यार क्या गाड़ी. देखो कितना साफ सुथरा है. 3 साल का ಗಾಡಿ ನಾ. 3 साल का. ನೋಡಿ 3 ವರ್ಷದ ಗಾಡಿ ಆದ್ರೂ ಸ್ವಲ್ಪನೂ ಎಲ್ಲೋ ಏನು ಗಲೀಜಿಲ್ಲ ಏನಿಲ್ಲ. इसका सैंपल आ क्या है देखो. हाँ ಸಿಂಪಲ್ रहेगा, साफ सुथरा है. बढ़िया से ಬನ್ನಿ ಇವಾಗ ಮುಂದೆ ಹೋಗಿ ನಾನು ತರಕಾರಿ ಗಿರ್ಕಾರಿ ತೊಗೊಂಡು ಅಡುಗೆ ಮಾಡಿಕೊಂಡು ಆಮೇಲೆ ಮುಂದಿಲ್ದು ಏನು ಪ್ಲಾನು ಅಂತ ಹೇಳ್ತೀವಿ. ಏನು ಅಲ್ಲಿಗೆ ಹೋಗೋದಾ ಇಲ್ಲೇ ಎಲ್ಲ ನಿಂತ್ಕೊಳ್ಳೋದಾ? ट्रक को बनाओ आप पार्टी इधर से. हाँ ये कौन सा गाड़ी को? कोई बनाओ गाड़ी. उसके लिए पूछा 6 चक्का को बनाओ क्या करके. 6 चक्का नहीं चलता है ना, बड़ा गाड़ी में भी बनाने का. हाँ मतलब जैसे बड़ा गाड़ी अगर 16 में बनाएंगे. 16 ವೀಲ್ ತಗೊಂಡ್ರೆ ನಾವು ಇದೇ ಥರ ಬಾಡಿ ಕಟ್ಸೋಣ. ನೋಡಿ ಎಷ್ಟು ಸಖತ್ತಾಗೈತೆ. ಇನ್ಸುಲೇಷನ್ ಪ್ರಾಪರಾಗಿ ಮಾಡಿರ್ತಾರೆ. ಒಂದು ಸ್ವಲ್ಪ ಗಾಳಿ ಕೂಡ ಹೊರಗಡೆಯಿಂದ ಒಳಗೆ ಬರಲ್ಲ ಇದರಲ್ಲಿ. ನೋಡ್ಬೋದು ಇಲ್ಲಿಂದ ಇನ್ನಲ್ಲೇ 368 ಕಿಲೋಮೀಟ್ರ್ ಐತೆ ನಮಗೆ ಜರ್ನಿ. ಬನ್ನಿ ಆರಾಮಾಗಿ ಹೋಗೋಣ. ಇವಾಗ ಸದ್ಯಕ್ಕೆ ಸೋನ್ಮಾರ್ಗ್ ಹೋಗಿ ಹಾಲ್ಟಿಂಗ್. ಇವತ್ತು ಗಾಡಿ ಬಿಡಲ್ಲ ನೈಟು. ಅದೆಲ್ಲ ಸ್ನೋ ಬಿದ್ದೈತೆ ನಿನ್ನೆ ನೈಟು. ಇವತ್ತು ನೈಟ್ ಇವಾಗ ಕೂಡ ಝೋಜಿಲಾ ಪಾಸಾಗಿ ಸ್ನೋ ಆಗ್ತೈತೆ. ಆ ಸ್ನೋ ನಮಗೆ ನಾಳೆ ನೋಡೋಕ್ಕೆ ಸಿಗುತ್ತೆ, ಇವತ್ತೇನು ಸಿಗಲ್ಲ. ನಾವು ಒಂದಿನ ಲೇಟ್ ಆಗಿಬಿಟ್ವಿ. ಲಾಸ್ಟ್ ಇಯರ್ ಹಂಗೆ ಒಂದಿನ ಲೇಟ್ ಆದ್ವಿ, ಈ ವರ್ಷ ಹಂಗೆ ಒಂದಿನ ಲೇಟ್ ಆದ್ವಿ. ನೋಡೋಣ ಬನ್ನಿ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸದ್ಯಕ್ಕೆ ಸೀದಾ ಸೋನ್ಮಾರ್ಗ್ ಹೋಗಿ ಸ್ಟೇ ಮಾಡೋಣ ಅಲ್ಲೇ ಗಾಡೀಲಿ ಇವತ್ತು. ಇಲ್ಲಿ ಗಾಡಿ ನೋಡ್ಬೋದು ಯಾವ ಥರ ಆಕ್ಸಿಡೆಂಟ್ ಆಗೈತೆ ಅಂತ. ಯಾವ್ದು ಗುರು ಇದು ಟ್ರೈಲರು? ಏನಕ್ಕೂ ಬಂದಿಲ್ಲ ಬಿಡಿ. ಅದು ಏನು ಕೂತಿರೋದು ಮಾಮದು? ಇಲ್ಲಿ ಬೋರ್ಡ್ಗೆ ಏನೋ ಕೂತಿಯೇನ. ಅಲ್ಲಿ ಬೋರ್ಡೆಲ್ಲ ಕೆಳಗೆ ಹಾಕಿದಾರೆ ನೋಡಿ. ವಾ ಭಯಂಕರ ಆಕ್ಸಿಡೆಂಟ್ ಆಗೈತೆ ಇದು. ಯಾವ ಕಡೆಯಿಂದ ಬಂದಾಗೈತೋ ಗೊತ್ತಿಲ್ಲ. ನೋಡಿ ಬೋರ್ಡ್ ಬಿದ್ದೈತೆ ಮೋಸ್ಟ್ಲಿ. ಇದಕ್ಕೆ ಅದಕ್ಕೋ ಗೊತ್ತಿರಬೇಕು. ಈಗ ನಾವು ಬಂದು ಸೋನ್ಮಾರ್ಗ್ ಟನಲ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಝೋಜಿಲಾ ಟನಲ್ ಅಲ್ಲ ಇದು, ಅದಕ್ಕಿಂತ ಮುಂಚೆ ಇನ್ನೊಂದು ಸೋನ್ಮಾರ್ಗ್ ಟನಲ್ ಅಂತ ಬರ್ತದೆ. ಇದನ್ನು ರೀಸೆಂಟಾಗಿ ನಿತಿನ್ ಗಡ್ಕರಿ ಬಂದು ಓಪನ್ ಮಾಡಿದ್ರು. ಆಲ್ಮೋಸ್ಟ್ ಒಂದು 8 ತಿಂಗಳು ಆಯ್ತು ಅನ್ಸುತ್ತೆ ಓಪನ್ ಆಗಿ. ನಾವು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಇನ್ನು ಟನಲ್ ಓಪನ್ ಆಗಿರಲಿಲ್ಲ, ಇವಾಗ ಓಪನ್ ಆಗಿದೆ. ಲಾಸ್ಟ್ ಟೈಮ್ ಕೆಳಗೆ ಹೋಗ್ತಾ ಇದ್ವು ಆ ಕಡೆಯಿಂದ. ಈ ಟೈಮ್ ಇಲ್ಲೇ ಹೋಗೋಣ ಬನ್ನಿ. ಸೀದಾ ಟನಲ್ ಒಳಗಿಂದ ಹೋಗೋಣ. ಗಾಡಿ ಸ್ಪೀಡ್ ನೋಡ್ತೀರಾ ಎಷ್ಟರಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ಬೋದು. 10 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಓಡ್ತಾ ಇದೆ.
450 ಕಿಲೋಮೀಟರ್ ನಿನ್ನೆಯಿಂದ ಕವರ್ ಮಾಡಿದ್ದೀವಿ. 2.4 ಮೈಲೇಜ್ ಈ ಟ್ರಿಪ್ಪು. ಎಷ್ಟು ಹೇಳಿ? 2.4 ಮೈಲೇಜು ಈ ಟ್ರಿಪ್ಪು. ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ರಾತ್ರಿ ಎಷ್ಟು ನಮ್ಮ ಟೈಮು? 7 ಗಂಟೆ 8:30ವರೆಗೂ ಒಂದು 5 ಅವರ್ ರೆಸ್ಟ್ ಮಾಡಿದ್ದೀವಿ. ನಾನ್ ಸ್ಟಾಪಾಗಿ ಹೊಡೆದಿದ್ದೀವಿ. ಬಟ್ ಹಿಲ್ ಸ್ಟೇಷನ್ ರೋಡಲ್ಲಿ ಇಷ್ಟೇ ಬಂದಿರೋದು. ಆ ಗಾಡಿ 1.6 ಬಂದೈತೆ ಮೈಲೇಜು 14 ವೀಲು. ಇದು 2.5 ಬಂದಿತ್ತು. ಇವಾಗ 1 ಪಾಯಿಂಟ್ ಕಮ್ಮಿ ಆಯಿತು. ಯಾಕಂದರೆ ಇದು ಹಿಂದೆ ಒಂದು 6-7 ಕಿಲೋಮೀಟ್ರಿಂದ ಹಿಂಗೆ ಅಪ್ ಐತೆ, ಫುಲ್ ಅಪ್ಪು ನೋಡಿ. ಆ ಗಾಡಿನೂ ನಿಧಾನಕ್ಕೆ 10-15ರಲ್ಲೇ ಹೋಗ್ತಾಯಿದೆ. ನಾವು 10-15ರಲ್ಲೇ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನು ಸೋನ್ಮಾರ್ಗ್ ಹತ್ತತ್ರ ಬಂದಿದ್ದೀವಿ. ಸೋನ್ಮಾರ್ಗ್ ರೀಚ್ ಆದರೆ ಮುಗೀತು. ಅಲ್ಲಿಂದ ಗಾಡಿ ಮುಂದಕ್ಕೆ ಬಿಡಲ್ಲ, ಅಲ್ಲಷ್ಟೇ ಇವತ್ತು. ಆವಾಗಲೇ ಹೇಳ್ದಂಗೆ ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಣ. ನೋಡೋಣ ಬೆಳಗ್ಗೆ ಏನಾಗುತ್ತೆ ಅಂತ. ಮೋಸ್ಟ್ಲಿ ರೋಡ್ ಕ್ಲೋಸ್ ಆದರೆ ಕಷ್ಟ ಆಗ್ಬಿಡ್ತದೆ. ಬಿಟ್ಟರೆ ಒಳ್ಳೇದು, ಇಲ್ಲಾಂದರೆ ನಾಡ್ದು ಬಿಡ್ತಾರೆ ನಾಳೆ ಆಗಿಲ್ಲ ಅಂದ್ರೂ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಇದು ರೀಸೆಂಟಾಗೆ ಓಪನ್ ಆಗಿದ್ದು. ನಾವು ಫಸ್ಟ್ ಟೈಮೇ ಹೋಗ್ತಾ ಇರೋದು ಈ ಟನಲ್ ಒಳಗೆ. ನೋಡೋಣ. ಒನ್ ವೇ ಇದು. ಈ ಕಡೆಯಿಂದನೂ 3 ಕಿಲೋಮೀಟರ್ ಟನಲ್ ಅಂತ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋಕ್ಕೂ ಗಾಡಿಗಳು ಇಲ್ಲೇ ಬಿಡ್ತಾರೆ. ಸಖತ್ತಾಗೈತೆ. ಬಟ್ ಹೆವಿ ಅಪ್ಪಲ್ ಐತೆ. ಈ ಥರ ಅಪ್ಪತ್ತಿಸ್ಬೇಕು ಫುಲ್ಲು. ನಿನ್ನೆ ಬಿದ್ದಿರೋ ಸ್ನೋ ಇನ್ನು ರೋಡಲ್ಲಿ ಐತೆ. ಟನಲ್ ಪಾಸ್ ಮಾಡಿದ ತಕ್ಷಣ ಸಿಕ್ತು ನೋಡಿ ಸ್ನೋ. ಇಲ್ಲೇ ರೋಡಲ್ಲಿ ಕೆಳಗೆಲ್ಲ ನಿನ್ನೆ ಇದೆಲ್ಲ ಸ್ನೋಫಾಲ್ ಆಗಿರೋದೆ. ನಿನ್ನೆ ಫ್ರೆಶ್ ಸ್ನೋಫಾಲ್ ಹಂಗೆ ಇರ್ತದೆ ಕಣ್ಣ. ಇದೆಲ್ಲ ಸ್ನೋಫಾಲ್ ಆಗಿರೋದು ನಿನ್ನೆ. ಅಸಲಿ ಅಡ್ವೆಂಚರ್ ಈಗ ಶುರು ನಮ್ಮದು. ಇಷ್ಟೊತ್ತು ಬಂದಿದ್ದಲ್ಲ ಆಟ, ಇನ್ಮೇಲೆ ಇರೋದು ಆಟ. ಸೋನ್ಮಾರ್ಗ್ 3 ಕಿಲೋಮೀಟ್ರ್ ಇಲ್ಲಿಂದ ಹೋಗ್ಬಿಟ್ಟು ಗಾಡಿ ಹಾಕಿ ರೆಸ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಇದೆಲ್ಲ ವ್ಯೂ ತೋರಿಸ್ತೀನಿ. ಒಂದು ರೌಂಡ್ ಬರೋಣ. ಯಾಕಂದರೆ ನಾಳೆ ಮಧ್ಯಾಹ್ನದವರೆಗೂ ಫುಲ್ ಫ್ರೀ. ನೋಡಿ ಒಳ್ಳೆ ನೊರೆ ಇದ್ದಂಗೆ ಐತೆ ಫ್ರೆಶ್ನು. ಇಲ್ಲೇ ಅದು ಯಾವ್ದು ಕುದುರೆ ಅದನ್ನೇ ತಿಂತೈತೆ ಸ್ವಾಮಿ. ನೋಡು ಶರ್ಟ್ ನೋಡು, ಏನು ಮಾಡಂಗಿಲ್ಲ. ಇನ್ನ ಲೇ ಬಂದು 348 ಕಿಲೋಮೀಟರ್ ಹೋಗ್ಬೇಕು ಲೇಗೆ. ಕಾರ್ಗಿಲ್ ಬಂದು 123. ನಾಳೆ ಮಧ್ಯಾಹ್ನ ಹೋಗ್ತೀವಿ ಕಾರ್ಗಿಲ್ಗೆ. ಯಾರು ಏನೋ ಅಂದ್ಕೊಂಬೇಡಿ, ಸ್ವಲ್ಪ ಕ್ಲಾರಿಟಿ ಇಲ್ಲ. ಗ್ಲಾಸ್ ಮೇಲೆ ಅಷ್ಟು ಧೂಳು ಕುಂತ್ಬಿಟ್ಟೈತೆ, ಏನು ಮಾಡಂಗಿಲ್ಲ. ಅಷ್ಟು ಧೂಳು ರೋಡಲ್ಲಿ ಬಂದಿದ್ದೀವಿ ಇವತ್ತು. ಹಂಗಾಗಿ ನಾವು 3 ಕಿಲೋಮೀಟರ್ ಹೋಗ್ಬೇಕು. ಹೋಗೋಣ ಬನ್ನಿ. ಆ ಗಾಡಿನೂ ಮುಂದೆನೇ ಹೋಗ್ತಾ ಐತೆ. ಇದೆಲ್ಲ ಸ್ನೋಫಾಲ್ ಆಗಿರೋದೆ ನೋಡಿ. ನಿನ್ನೆ ಆಗಿರೋ ಸ್ನೋಫಾಲ್ ಇದೆಲ್ಲ ನಿನ್ನೆ ನೈಟು. ನಮ್ಮ ಅದೃಷ್ಟ ಸರಿ ಇಲ್ಲ. ಇವತ್ತು ಆಗಿದ್ರೆ ಸಖತ್ತಾಗಿರೋದು. ಬಟ್ ಏನು ಮಾಡ್ತೀರಾ, ಇವಾಗ ಸ್ನೋ ಬೀಳ್ತಾ ಇಲ್ಲ. ಹೆವಿ ಸ್ನೋಫಾಲ್ ಆಗೈತೆ ನಿನ್ನೆ. ನೋಡ್ಬೋದು ರೋಡ್ ಸೈಡಲ್ಲೆಲ್ಲ ಸ್ನೋಫಾಲೆ. ಬೆಳಗ್ಗೆ ತೋರಿಸ್ತೀನಿ ನಿಮ್ಗೆ ಎಂಥ ವ್ಯೂ ಸಿಗುತ್ತೆ ಗೊತ್ತಾ. ಬೆಳಗ್ಗೆ ಒಳ್ಳೆ ಮಜಾ ಮಾಡೋಣ ಸ್ನೋನಾಗೆ. ಬೆಳಗ್ಗೆ ನಾಳೆ ಮಧ್ಯಾಹ್ನದವರೆಗೂ ಫ್ರೀ ಇರ್ತೀವಲ್ಲ. ಹಂಗಾಗಿ ಇದೆಲ್ಲ ಹೋಟೆಲ್ಸು, ಟೂರಿಸ್ಟವರೆಲ್ಲ ಬಂದು ಇಲ್ಲಿ ಸ್ಟೇ ಆಗ್ತಾರೆ. ಏನು ತೋರಿಸ್ತೀವಿ, ಕಾಣ್ತದೆ ಬಿಡು. ನೋಡಿ ಇದೆಲ್ಲ ಸ್ನೋನೇ. ಸಖತ್ ಕೋಲ್ಡ್ ವೆದರು, ಸಖತ್ ಮಜಾ ಬರ್ತಾ ಇದೆ. ನೋಡಿ ಇಲ್ಲಿ ಮಾಮ ಅದ್ಯಾವುದೋ ರೀಲ್ಸ್ ಐತೆ ಒಂದು ಚೆಡ್ಡಿದು, ಅದನ್ನ ಮಾಡೋಣ ಸುಮ್ಮನೆ ಬೆಳಗ್ಗೆ. ಒಳ್ಳೆ ವ್ಯೂ ಮಾತ್ರ ಬಿಡಿ, ಸಖತ್ತಾಗಿ ಇಷ್ಟ ಆಯ್ತು. ನನಗಂತೂ ಭಾರಿ ಇಷ್ಟ ಆಯ್ತು. ಪ್ರತಿ ಸಾರಿ ಲಡಾಖ್ ಬಂದಾಗೂ ಶಾಪಿಂಗ್ ಹಾಗೆ ಆಗ್ತದೆ. ಏನು ಮಾಡ್ತೀರಾ. ಇಲ್ಲ ಒಂದು ಶಾಪ್ ಇತ್ತು. ಇಂಜಿನ್ ಸೌಂಡ್ ನೋಡಿ. ಕೋಲ್ಡ್ಗೆ -10 ಡಿಗ್ರಿ ಟೆಂಪ್ರೇಚರಲ್ಲಿ ಇದ್ದೀವಿ. ರೂಮ್ಗಳ ಮೇಲೆ ನೋಡಿ ಯಾವ ಥರ ಸ್ನೋ ಇದೆ ಅಂತ. ಸೈಕ್ ಅಂದ್ಕೊಂಬಿಡಿ. ಬೆಳಗ್ಗೆ ಬರೋಣ, ಬಂದೆಲ್ಲ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ನೋಡ್ಬೋದು ಸ್ವಲ್ಪ ಇವಾಗ ಚಳಿ ಕಮ್ಮಿ ಆಗ್ತಾ ಇದೆ. ಬಟ್ ಗಾಡಿ ಸೌಂಡ್ ಕೇಳಿಸ್ಕೊಂತ ಇದ್ದೀರಾ, ಸೌಂಡೇ ಚೇಂಜ್ ಆಗ್ಬಿಟ್ಟೈತೆ ಗಾಡಿ ಎಲ್ಲ. ನೋಡಿ ಗಾಡಿ ಮೇಲೆ ಬಿದ್ದಂಗೆ ಐತೆ ನಾನು ಇವತ್ತು. ಗಾಡಿ ಮೇಲೆಲ್ಲ ಸ್ನೋ ಐತೆ ಅಂದರೆ ಬಿದ್ದಿರುತ್ತೆ, ಮೋಸ್ಟ್ಲಿ ಲೈಟಾಗಿ ಬಿದ್ದಿರುತ್ತೆ ಅಷ್ಟೇ. ನೋಡೋಣ ಬನ್ನಿ ಹೋಗೋಣ. ಸೋನಾಮಾರ್ಗ್ ಪಾರ್ಕಿಂಗ್ ಒಳಗೆ ಬಂದಿದ್ದಾಯಿತು. ಗಾಡಿನ ತಗೊಂಡೋಗಿ ಈಗ ಗಾಡಿ ಪಕ್ಕ ಹಾಕಿ ರೆಸ್ಟ್ ಮಾಡೋದಷ್ಟೇ. ಈ ಸಾರಿ ಭಾಳ ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. ಲಾಸ್ಟ್ ಇಯರ್ ಇಷ್ಟೊಂದು ಗುಂಡಿನೇ ಇರಲಿಲ್ಲ ಇಲ್ಲೆಲ್ಲೂ. ಆ ಗಾಡಿ ಪಕ್ಕ ಹಾಕಿ ಮಲ್ಕೊಳೋದಷ್ಟೇ ಕೆಲಸ. ಸ್ನೋ ನೋಡಿ, ವಾ ಇಲ್ಲಿ ವೈಟ್ ಕಾಣೋದೆಲ್ಲ ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ. ಬೆಳಗ್ಗೆ ಹೇಳ್ತೀನಿ ನಿಮಗೆ, ಬೆಳಗ್ಗೆ ತೋರಿಸ್ತೀನಿ. ಗಾಡಿನ ತೊಗೊಂಬಂದು ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿ ಮಾತಾಡೋದೊಂದೇ ಹೊಗೆದೆ, ಅದ್ರದ್ದಲ್ಲ ಇಲ್ಲಿ ಬರ್ತಾ ಇರೋದಕ್ಕೆ. ಎಷ್ಟು ಡಿಗ್ರಿಲಿ ಇರ್ಬೋದು ನಾವು ಗೆಸ್ ಮಾಡಿ ನೋಡುವ. ಸದ್ಯಕ್ಕೆ ಫಸ್ಟು ಆಗ್ತಿಲ್ಲ, ಅಡುಗೆ ಮಾಡ್ತಾ ಇದ್ದೀವಿ. ಏನನ್ನ ನೋಡ್ಬೋದು, ಸ್ವಲ್ಪ ಚೆಲ್ಬಿಡ್ತು. ಒಳ್ಳೆ ದಾಲ್ ಮಾಡ್ತಾ ಇದ್ದೀವಿ. ದಾಲ್ ಮತ್ತು ಅವ್ರ ಗಾಡಿ ರೈಸ್ ಮಾಡ್ತಾಯಿದ್ದಾರೆ. 2 ಊಟ ಮಾಡಿ ಮಲ್ಕೊಬೇಕು. ಮಾಮ್ ವೆದರ್ ರಿಪೋರ್ಟ್ಸ್ ಓಪನ್ ಮಾಡು, ಲೈವ್ ತೋರಿಸು. -21 ಅಟ್ ಸೋನ್ಮಾರ್ಗ್. ನಾವಿರೋ ಲೊಕೇಶನ್ ಕ್ಲೀನಾಗಿ ಇಟ್ಕ ನೋಡ್ಕೊಬೋದು. -21 ಡಿಗ್ರಿಲಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ.
ಕೈಯೆಲ್ಲ ಶೇಕ್ ಅಬ್ದೆಲ್ಲ ಆಗ್ತದೆ. ಹಿಂಗೆ? ಅದಕ್ಕೆ ಜೋವಳಿಗೆ ಮಡಿಕೊಂಡಿದ್ದೆ. ನಮ್ಮ ಪರಿಸ್ಥಿತಿ ಯಾರು ಹೇಳ್ತೀರಿ ನೋಡಿ. ಬೇಕು ಅಂತ ಅಡ್ವೆಂಚರ್ ಮಾಡಕ್ ಬಂದು ಅಡ್ವೆಂಚರ್ ಮಾಡ್ತಾ ಇದೀವಿ. ಬೇಕು ಅಂತ ಬಂದಿದ್ದಲ್ಲ, ಅಡ್ವೆಂಚರ್ ಮಾಡ್ಲಿಕ್ಕೆ ಅದು ದಾಲ್ ಹೋಗೋಕ್ಕಿಂತ ನನ್ನ ಬಾಯಗಳು ಹೋಗೋದನ್ನ ಜಾಸ್ತಿ ಬರ್ತೈತಿ. ಬಾಯವ್ರು ಇಲ್ಲಿ ಕುಂತಿದ್ದಾರೆ ಆರಾಮಾಗಿ ಅವ್ರ ಗಾಡೀಲಿ. ಹೋಗೇ ರೈಸ್ ಕಾಯಂಗೆ ಅಭಿ 2 ಮಿನಿಟ್ ಹಮಾರಾ ಭಿ ಖತಮ್ ಹೋ ಜಾತಾ ಹೈ. ಒಳ್ಳೆ ದಾಲ್ ಮಾಡಿದೀವಿ ನೋಡಿ ಯಾವ ಥರ ಇದೆ ಅಂತ. ಸೇಮ್ ಅಲ್ಲೇ ಕಾಣಂಗೆ ಇಲ್ಲ. ಊಟ ಎಲ್ಲ ಮಾಡ್ಕೊಂಡಿದ್ದಾಯ್ತು, ಒಳ್ಳೆ ಊಟ ಆಗಿತ್ತು. ಅಡುಗೆ ಮಾತ್ರ ಸಖತ್ತಾಗಿತ್ತು. ಏನ್ರಿ ಹೆಂಗಿತ್ತು? ಸೂಪರ್ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಕುಂತಿದ್ದೀವಿ. ಗಾಡಿಗಳಾಗೇನೆ ಹೆವಿ ಚಳಿ ಆಗ್ತೈತೆ. ಬೇಗ ತೊಳ್ಕೊಂಬಂದು ಮಲ್ಕೊಂಬರ್ರಿ. ಊಟ ಹೆಂಗಿತ್ತು ಅಂತ ಬಾಯಿನ ಕೇಳೋದು ಮರ್ತ್ಬಿಟ್ಟು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ವಿ. ಮತ್ತು ಆ ಕಡೆಯಿಂದ ಈ ಕಡೆಗೆ ಬಂದು ಆ ಕಡೆ ಗಾಡಿಗೆ ಹೋಗೋಕ್ಕಾಗ್ತಾಯಿಲ್ಲ ನಮ್ಗೆ, ಅಷ್ಟು ಚಳಿ. -20 ಡಿಗ್ರಿಲಿ ಮಲಗಬೇಕು. ನೈಟು 2 ಅವರ್ಗೆ ಎದ್ದು ಗಾಡಿ ಸೆಲ್ಫ್ ಹೊಡಿಬೇಕು. 2 ಅವರಲ್ಲಿ 4 ಅವರ್ಗೆ ಒಂದು ಸರಿ ಹೊಡೆದ್ರು ನಡೆಯುತ್ತೆ. ಇಲ್ಲ ಅಂದರೆ ಬೆಳಗ್ಗೆ ಚಳಿಗೆ ಮಾತಾಡೋಕ್ಕಾಗ್ತಿಲ್ಲ. ಇಲ್ಲಾಂದರೆ ಬೆಳಗ್ಗೆ ಇದ್ದರೆ ಗಾಡಿನೂ ಸ್ಟಾರ್ಟ್ ಆಗೋಲ್ಲ, ನಾವು ಇಲ್ಲೇ ಇರಬೇಕಾಗುತ್ತೆ. ಯಾರಿಗೆಳನ ನಮ್ಮ ಚಳಿಗ. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತೆ ಬೆಳಗಿನ ಜಾವ ಎದ್ದು ಸಿಗ್ತೀನಿ. ಅಂದರೆ ಗಾಡಿ ಸ್ವಲ್ಪ ಹೊಡಿಬೇಕಲ್ಲ, ಎಷ್ಟೊತ್ತಿಗೆ ಎದ್ದೇಳ್ತೀನಿ ನಾವು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ನಮ್ಮ ಬಾಧೆಗಳು, ಲಡಾಖ್ ಸೀರೀಸ್ ಹೆಂಗೆ ಅಂತ. ಓಕೆ, ಎಲ್ರಿಗೂ ಗುಡ್ ನೈಟ್. 3 hours later. ಟೈಮ್ ಕರೆಕ್ಟಾಗಿ 2 ಗಂಟೆ. ಅಲಾರಾಮ್ ಇಟ್ಕೊಂಡು ಎದ್ದಿದ್ದಾಯಿತು. ಒಂದ್ಸರಿ ಗಾಡಿ ಶೆಲ್ಪ್ ಹೊಡಿಯೋಣ. ಶೆಲ್ಪ್ ಹೊಡೆದ್ಬಿಟ್ಟು ಅವ್ರನ್ನೂ ಇಬ್ಬರಿಸಿ ಶೆಲ್ಪ್ ಹೊಡಿಸಿ ಆಮೇಲೆ ಮಲ್ಕೊಳ್ಳೋಣ. ಇಲ್ಲಾಂದರೆ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ, ಸುಮ್ಮನೆ ರಿಸ್ಕ್ ಬೇಡ ಅದಕ್ಕೆ. ನೋಡಿ ಕರೆಕ್ಟಾಗಿ ಟೈಮನ್ನು ನೋಡ್ಬೋದು. 1:50 1:50ಕ್ಕೆ ಎದ್ದು ಶೆಲ್ಪ್ ಹೊಡೆದಿದ್ದಾಯಿತು. ಗ್ಲಾಸ್ ಎಲ್ಲ ಆಲ್ರೆಡಿ ಫ್ರೀಸಾಗಿ ಬಂದೈತೆ ನೋಡಿರಿ. ಸಕ್ಕ ಚಳಿ ಐತೆ. ಒಂದು 15 ನಿಮಿಷ ಸ್ಟಾರ್ಟಿಂಗಲ್ಲಿ ಗಾಡಿ ಇಟ್ಟು ಇವಾಗ ಆಫ್ ಮಾಡಿದ್ದೀನಿ ಸದ್ಯಕ್ಕೆ. ಮಲ್ಕೊಂಡು ಮತ್ತೆ 5 ಗಂಟೆಗೆ ಎದ್ದು ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಬೇಕು. ಮಲ್ಕೊಂಡು ಮತ್ತೆ ಎದ್ದೇಳೋಣ. 3 hours later. ಟೈಮ್ ಬಂದು 5 ಗಂಟೆ. ಅಲಾರಾಮ್ ಇಟ್ಕೊಂಡು ಎದ್ದೇಳ್ತಿ. ಗಾಡಿ ಸ್ವಲ್ಪ ಹೊಡಿತಾ ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಬೆಳಗ್ಗೆ ಸಮಸ್ಯೆ ಆಗ್ಬಾರ್ದಂತ. ಗಡ್ಡೆ ಕಟ್ಬಿಡ್ತಮ್ಮ ಗ್ಲಾಸು. ಹೌದಾ? ಏನಾಯ್ತು? ಕುತ್ಕೊಂಡ ಸರತ್ತಲ್ಲ, ಗೇರೆ ಬಿದ್ದಿದೆ. ಸಿದ್ ಮೇಲೆ ಕುತ್ಕೊಂಡು ಹೊಡಿಯೋ. ಏನೋ ಕಚ್ಬಿಟ್ಟು ಮಮ್ಮ ದರಿದ್ರ ಮಗಂದು. ಏನು ಕಚ್ತು? ಏನು ಗೊತ್ತಿಲ್ಲ, ಬೆಳಿಗ್ಗೆ ಏನು ಬೆಳಿಗ್ಗೆ ಇಲ್ಲಿ ಕೈ ಏನೋ ಕಚ್ಬಿಟ್ಟು ಚಲೋ ಅಂತ. ಸೌಂಡ್ ನೋಡು, ಏನೋ ಗಟ್ಟಿಯಾಗಿರೋದು ಅದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಡ್ವೆಂಚರ್ ಬ್ಲಾಗ್ಸ್ ನೆಕ್ಸ್ಟ್ ಎಲ್ಲ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.